ಓಂ ಯಜ್ಞೇನ ಯಜ್ಞಮಯಜಂತ ದೇವಾಃ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ನತೆ ಹನಾಕಂ ಮಹಿಮಾನಃ ಸಜಂತೆ ಯತ್ರ ಪೂರ್ವೇ ಸಾಧ್ಯಾಸಂತ ದೇವಾಃ ಆರ್ತಿ ತಗೊಳ್ಳಿ. ರೀ 5 ಗಂಟೆ ಆಯ್ತು ರೀ. ಓ ಆಗ್ಲೇ 5 ಗಂಟೆ ಆಗೋಯ್ತಾ? ಪುರೋಹಿತ್ರೆ ಸ್ವಲ್ಪ ಬೇಗ ಪ್ರಸಾದ ಕೊಡಿ. ಆಯ್ತು ಸ್ವಾಮಿ, ಕೊಟ್ಟೆ. ಕರೆಕ್ಟಾಗಿ 5:15 ಮನೇಲಿರ್ಬೇಕಪ್ಪ. ಸರಿಯಮ್ಮ. ನನಗಂತೂ 50 ಜನ ಹುಡುಗರ್ ಕ್ಯೂ. ಏನ್ ಲವ್ಗ? ಅಲ್ಲ, SMS ಗೆ. ಅಷ್ಟೊಂದ್ ಜನ ಹುಡುಗ್ರ? ಅಲ್ಲ ಕಣೆ, ಅಷ್ಟ್ ಜನಕ್ಕೆ ಟೈಪ್ ಹೇಗೆ ಮಾಡ್ತೀಯಾ? ಟೈಪ್ ಯಾರು ಮಾಡ್ತಾರೆ? ಅವನಿಂದ ಇವನ್ಗೆ, ಇವನಿಂದ ಅವನ್ಗೆ. ಕೆಳಗ್ ಮಾತ್ರ ನನ್ನ ಹೆಸರು. ಆಗ್ಲೇ 5 ಗಂಟೆ ಆಯ್ತು, ಬಂದ್ರೆ ಹೋಗೋಣ. ನಡೀರಿ. ಓಯ್, ಟೈಮ್ ಆಯ್ತು. 5:15 ಒಳಗೆ ಮನೇಲೇ ಇರ್ಬೇಕು. ಬೈ. ಆಫ್ ಸೆಂಚುರಿಗೆ ಒಂದೇ ಒಂದು ರನ್ ಬಾಕಿ ಇದೆ. ಈ ಜನಗಳ ಕೈಲಿ ಫೋನ್ ಸಿಕ್ಕಿದ್ದು ಕೋತಿ ಕೈಲಿ ಕನ್ನಡಿ ಸಿಕ್ಕಂಗಾಯ್ತು. ಹೇ, ಎದ್ರೆ ಫೋನು, ಕುಂತ್ರೆ ಫೋನು, ಬೈಕಲ್ಲಿ ಫೋನು, ಬಸ್ಸಲ್ಲಿ ಫೋನು, ಕ್ಲಾಸಲ್ಲಿ ಫೋನು, ಮಾಸಲ್ಲಿ ಫೋನು, ಬೆಡ್ರೂಮಲ್ಲಿ ಫೋನು, ಬಾತ್ರೂಮಲ್ಲಿ ಫೋನು. ಅದೇನು ಮಾತಾಡ್ತಾರೋ, ಯಾಕೆ ಮಾತಾಡ್ತಾರೋ, ಎಷ್ಟು ಮಾತಾಡ್ತಾರೋ ಮೋಸ್ಟ್ಲಿ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಒಟ್ನಲ್ಲಿ ಫೋನ್ ಮೇನಿಯಾದಿಂದ ಒಂದಲ್ಲ ಒಂದಿನ ಇಡೀ ಪ್ರಪಂಚ ಹುಚ್ಚಿರ ಸಂತೆ ಆಗೋದಂತೂ ಗ್ಯಾರಂಟಿ. ಹಲೋ, ಹೌದ್ರಿ, ಆರ್ ಮ್ಯೂಸಿಕ್. ಇನ್ನೇನು ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಅನ್ಕೊಂಡ್ರಾ? ನೋಡ್ರಿ, ನಮ್ಮ ಪ್ರೋಗ್ರಾಮ್ ಶುರು ಆಗೋದಕ್ಕಿಂತ 5 ನಿಮಿಷ ಆಗುತ್ತೆ. ಒಂದು ಕಾಲ್ ಹೋಲ್ಡ್ ಮಾಡಿ, ಆಗ್ಲಿಲ್ಲ ಅಂದ್ರೆ ಕಟ್ ಮಾಡಿ. ಹಲೋ, ಹಾ, 1 ನಿಮಿಷ ಹಂಗೆ ಹೋಲ್ಡಲ್ಲಿರಿ. ಈ ಫೋನ್ನ ರಿಸೀವ್ ಮಾಡಿ ಮಾಡಿ ಮೊದಲನೇ ಮೆಂಟ್ಲಿ ಕೇಸ್ ನಾನೇ ಆದರೂ ಆಗ್ಬೋದು. ಅಯ್ಯೋ, ಇವನೆಲ್ಲೋದಪ್ಪ, ಇಷ್ಟೊತ್ತಾದ್ರೂ ಪತ್ತೆ ಇಲ್ಲ. ಹಾಯ್ ಕೃಷ್ಣ. ಹಲೋ, ಗುಡ್ ಈವ್ನಿಂಗ್ ಕೃಷ್ಣ. ಗುಡ್ ಈವ್ನಿಂಗ್. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಿಮ್ಮ ಆರ್ ಮ್ಯೂಸಿಕ್ ಮಸ್ತ್ ಮಜಾ ಮಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರತಿದಿನ ಇದೇ ಟೈಮ್ ಬರ್ತಾ ಇರ್ತೀನಿ, ನೀವೆಲ್ಲರೂ ಕಾಯ್ತಾ ಇರ್ತೀರ. ಒಬ್ರಿಗೊಬ್ರು ಮಾತಾಡ್ತೀವಿ, ಕಷ್ಟ ಸುಖನ ಹಂಚ್ಕೋತೀವಿ. ಹಾಗೆ ಪ್ರತಿದಿನ ನಾವು ಒಂದು ವಿಶೇಷವಾದ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ತೀವಿ. ಇವತ್ತಿನ ನಮ್ಮ ವಿಷಯ ನಮ್ಮ ಉಸಿರು, ನಮ್ಮ ಭಾಷೆ, ನಮ್ಮ ಕನ್ನಡ. ಹೌದು, ಇವತ್ತು ಕರೆ ಮಾಡಿದವರೆಲ್ಲ ನನ್ನ ಜೊತೆ ಕನ್ನಡದಲ್ಲೇ ಮಾತಾಡಬೇಕು. ಬನ್ನಿ, ಇವತ್ತಿನ ಪ್ರಥಮ ಕರೆ ಯಾರು ಎಲ್ಲಿಂದ ಮಾಡಿದಾರ ನೋಡೋಣ. ನಮಸ್ಕಾರ. ಹಾಯ್ ಕೃಷ್ಣ, ಮೈ ನೇಮ್ ಇಸ್ ನಂದಿನಿ. ನಮಸ್ಕಾರ. ಬೆಂಗಳೂರು KR ಪುರಮಿಂದ ಮಾತಾಡ್ತಾ ಇರೋದು. ಇದೇ ಫಸ್ಟ್ ಟೈಮ್ ಲೈನ್ ಸಿಕ್ಕಿರೋದು. ನಿಮ್ ಜೊತೆ ಮಾತಾಡೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಿದೆ, ಗೊತ್ತಾ? ನನಗೂ ತುಂಬಾ ಖುಷಿ ಆಗ್ತಾ ಇದೆ. ಇವತ್ತಿನ ವಿಷಯ ಗೊತ್ತಲ್ಲ ನಂದಿನಿ ಅವರೇ? ಗೊತ್ತು. ಕನ್ನಡದಲ್ಲೇ ಮಾತಾಡ್ಬೇಕು ಅಲ್ವಾ? ಮತ್ತೆ ನಿಮ್ಮ ಹಾಯ್ ಕೃಷ್ಣ, ಮೈ ನೇಮ್ ಇಸ್ ನಂದಿನಿ, ಬ್ಯಾಂಗ್ಳೂರ್ ಅನ್ನೋ ಮಾತಲ್ಲಿ ಕೃಷ್ಣ ನಂದಿನಿ ಬಿಟ್ರೆ ಮಿಕ್ಕಿದೆಲ್ಲ ಆಂಗ್ಲಮಯವಾಗಿದೆ. ಸಾರಿ, ಆಂಗ್ಲ. ಮೈ ಗಾಡ್. ಮತ್ತೆ ಆಂಗ್ಲ. ಅಯ್ಯೋ ನೋಡಿ, ಇದು ಅಪ್ಪಟ ಕನ್ನಡ. ಅದ್ ಸರಿ, ನೀವೇನ್ ಮಾಡ್ತಿದ್ದೀರಾ? ಸ್ಟಡಿ. ಅಲ್ಲಲ್ಲ, ವಿದ್ಯಾಭ್ಯಾಸ. ನೋಡಿ ನೋಡಿ, ನೀವು ಬಳಸೋ ಪ್ರತಿಯೊಂದು ಪದದಲ್ಲೂ ಆಂಗ್ಲ ಭಾಷೆ ನುಸುಳ್ತಾ ಇದೆ. ನೀವು ನಿಜವಾಗ್ಲೂ ಕನ್ನಡಿಗರ? 100% ಕನ್ನಡಿಗರು ರೀ. ಅದಕ್ಕೆ ಕನ್ನಡಕ್ಕೆ ಇವತ್ತು ಈ ಗತಿ ಬಂದಿರೋದು. ಅಲ್ಲ ರೀ ನಂದಿನಿ ಅವರೇ, 100ಕ್ಕೆ 100ರಷ್ಟು ಕನ್ನಡಿಗರು ಅಂತೀರಾ, ಮತ್ತೆ 100ಕ್ಕೆ 200ರಷ್ಟು ಬರೀ ಆಂಗ್ಲದಲ್ಲೇ ಮಾತಾಡ್ತಿರಲ್ಲ. ಯಾಕೆ? ಕನ್ನಡ ಮಾತಾಡೋಕೆ ಅವಮಾನನ ಅಥವಾ ಆಂಗ್ಲದ ಬಗ್ಗೆ ವ್ಯಾಮೋಹನ? ಎರಡೂ ಅಲ್ಲ ಕೃಷ್ಣ. ಇಂಗ್ಲಿಷ್ ಅಲ್ಲಿ ಮಾತಾಡ್ಲಿಲ್ಲ ಅಂದ್ರೆ ಗುಗ್ಗು ಅಂತ ತಿಳ್ಕೊತಾರೆ ಅನ್ನೋ ಭಯ. ಯಾರೇ ಅದು? ನಮ್ಮ ತಾಯಿ ಅಂದ್ರೆ ಗುಗ್ಗು ಅನ್ನೋ ಗುಲಾಮ್ರು.
ಭಾಷೆ ಅಂದರೆ ನಮ್ಮ ಆತ್ಮ ಇದ್ದಾಗ ಅದು ಸತ್ತೋದ್ರೆ ನಾವು ಸತ್ತೋಗ್ತೀವಿ. ಭಾಷೆಯಿಂದನೇ ಒಂದು ಜನಾಂಗದ ಸಂಸ್ಕೃತಿ ಸಂಪ್ರದಾಯ ಸಂಬಂಧಗಳು ತಿಳಿಯೋದು. ದಯವಿಟ್ಟು ಯಾರಿಗೂ ಹೆದರ್ಕೊಂಡು ನಮ್ಮ ಭಾಷೆನ ನಾಶ ಮಾಡಬೇಡಿ. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಧನ್ಯವಾದಗಳು. ಕೇಳಿದ್ರಲ್ಲ ವೀಕ್ಷಕರೇ, ಇದು ಇವರೊಬ್ಬರ ಅನಿಸಿಕೆ ಅಲ್ಲ, ನಮ್ಮ ಕನ್ನಡಿಗರ ಮನಸ್ಥಿತಿ. ನಾವು ಬದುಕೋದಕ್ಕೆ ನೂರಾರು ಭಾಷೆಗಳನ್ನ ಕಲಿಯೋಣ, ಆದರೆ ಕರ್ನಾಟಕದಲ್ಲಿ ಮಾತ್ರ ಕನ್ನಡದಲ್ಲೇ ಮಾತಾಡೋಣ ಅಂತ ಹೇಳ್ತಾ ಚೆಲ್ಲಾಟ ಚಿತ್ರದಿಂದ ಒಂದು ಸುಂದರವಾದ ಗೀತೆ ನೋಡ್ಕೊಂಡ್ ಬರೋಣ ಬನ್ನಿ. ಈ ಸರ್ಕಾರದವರು ಹೆಲ್ಮೆಟ್ ರೂಲ್ಸ್ ಮಾಡಿ ಹುಡುಗಿರ ಮುಖನೇ ನೋಡ್ದಂಗೆ ಮಾಡ್ಬಿಟ್ರು. ಸ್ಟ್ರೆಚ್ಚು ಪಿಚ್ಚನ್ನೆಲ್ಲ ನೋಡಿದ್ರಿ, ಪಾಪ ಮುಖ ಒಂದನ್ನು ಮಾತ್ರ ನೋಡಿಲ್ಲ ಅಲ್ಲ? ನೋಡಿ. ನೋಡಿದ್ರಲ್ಲ, ಈಗೇನ್ ಮಾಡ್ತೀರಾ? ಫ್ಲರ್ಟ್ ಮಾಡ್ತೀರಾ, ಲವ್ ಮಾಡ್ತೀರಾ, ಇಲ್ಲ ರೇಪ್ ಮಾಡ್ತೀರಾ? ಯಾಕ್ರೋ ಮೀಟರ್ ಮಕ್ಕಳ ಹುಡುಗಿರು ಅಂದ್ರೆ ಫ್ರಂಟು ಬ್ಯಾಕು ಎಲ್ಲ ನಿಮಗೆ ಟೀಸಿಂಗ್ ಪಾರ್ಟ್ಸಾ? ನಿಮ್ಮಮ್ಮನೋ ನಿಮ್ಮ ಅಕ್ಕನೋ ಸೀರೆ ಉಟ್ಕೊಂಡ್ರೆ ಇದಕ್ಕಿಂತ ಜಾಸ್ತಿ ಕಾಣಿಸಲ್ವಾ? ಅವ್ರನ್ನು ಹೀಗೆ ನೋಡ್ತೀರಾ? ಸಾರಿ ಮೇಡಮ್, ಪ್ಲೀಸ್ ಎಲ್ಲರೂ ಎದುರಿಗೂ ನಮ್ಮ ಮರ್ಯಾದೆ ಕಳಿಬಿಡಿ. ಮರ್ಯಾದೆ? ನಿಮಗೆ ಮರ್ಯಾದೆ ಬೇರೆ ಇದೆಯೇನ್ರೋ? ಹಾಕ್ತೀನಿ ನೋಡು. ಯಾಕೆ ಮೇಡಮ್, ಏನಾಯ್ತು? ಅದ್ ಸರಿ, ಇವರಿಬ್ರೆಲ್ ಹೋದ್ರು? ಆಹಾ, ಏನ್ ತವರಿಗೆ ಬಾತಂಗಿ ಶಿವರಾಜ್ ಕುಮಾರ್ಸು ಸಿಸ್ಟರ್ ಅಂತೆ ಸಿಸ್ಟರ್. ಇನ್ನೊಂದ್ಸತಿ ಏನಾರು ಕಣ್ಣಿಗೆ ಬಿದ್ರೆ ಮರ್ಡರ್ ಆಗ್ಬಿಡ್ತೀರಾ. ಕಳ್ಸ್ಕೊಳ್ಳಿ.